ಹಲೋ ವ್ಯೂವರ್ಸ್, ನಮ್ಮ ಅನುಭವ ಪೆಟ್ಟಿಗೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಸ್ವಾಗತ. ನಾವೊಂದು ಸೂಜಿದಾರ ಸೀರೀಸ್ ಸ್ಟಾರ್ಟ್ ಮಾಡಿದ್ವಿ ಇಂಡಿಯನ್ ಟೆಕ್ಸ್ಟೈಲ್ ಬಗ್ಗೆ. ಅದರಲ್ಲಿ ಇದು ಬಾಲುಚೇರಿ ವರ್ಕ್ ಮತ್ತೊಂದು ಎಪಿಸೋಡು. ಯುನೈಟೆಡ್ ಆಗಿತ್ತು ನೋಡಿ, ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ. ಆ ಟೈಮ್ನಲ್ಲಿ ಢಾಕಾದಲ್ಲಿ ಮುರ್ಷಿದ್ ಅಲಿ ಖಾನ್ ಅಂತ ನವಾಬ್ರು ಇದ್ರಂತೆ. ಅವರು ಈ ಕಲೆನ ತುಂಬಾನೇ ಎಂಕರೇಜ್ ಮಾಡಿ ಬೆಳೆಸಿದ್ರಂತೆ. ಅವರು ಢಾಕಾದಿಂದ ಬಾಲುಚೇರಿಗೆ ನಮ್ಮ ಅವರ ಕ್ಯಾಪಿಟಲ್ ಸಿಟಿನ ಶಿಫ್ಟ್ ಮಾಡಬೇಕಾದ್ರೆ ಅಲ್ಲಿಂದ ಈಗ ಆರ್ಟಿಸ್ಟ್ ನೇಗೆ ಮಾಡ್ತಿದ್ರು ನೋಡ್ರಿ, ಅವರನ್ನು ತಮ್ಮ ಜೊತೆಲೇ ಕರ್ಕೊಂಡು ಬಂದ್ರಂತೆ. ಹಂಗೆ ನೋಡಿದ್ರೆ ಅವ್ರ ಈ ಕಲೆ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತ. ಯಾವುದೇ ಕಲೆ ಆಗಲಿ ಇಷ್ಟು ವರ್ಷ, ಇದು 500 ವರ್ಷದ ಹಳೆ ಕಲೆ ಅಂತ. ಇದು ಈ ಕಲೆನ ಇಲ್ಲಿವರೆಗೂ ಮುಂದುವರಿಸ್ಕೊಂಡು ಬಂದಿದ್ದಾರೆ ಅಂತ ಅಂದ್ರೆ ಆಗಿನ ಕಾಲದ ರಾಜರು, ಮಹಾರಾಜರು, ನವಾಬರು ಅವರ ಎಂಕರೇಜ್ಮೆಂಟ್ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಈವನ್ ಆಗಿನ ಕಾಲದ ಬ್ರಿಟಿಷರು ಕೂಡ ಈ ಕಲೆನ ಒಂದು ರೀತಿ ಎಂಕರೇಜ್ ಮಾಡಿದ್ದಾರೆ. ಈ ಕಲೆ ಬಗ್ಗೆ ಮಾತಾಡೋದಾದ್ರೆ, ಬಾಲುಚೇರಿ ಅಂತ ಅಂದಾಗ, ಬಾಲು ಅಂತ ಅಂದ್ರೆ ಸ್ಯಾಂಡ್, ಚೇರಿ ಅಂತ ಅಂದ್ರೆ ರಿವರ್ ಬ್ಯಾಂಕ್ ಅಂತ ಅಂದ್ಬಿಟ್ಟು. ಈ ಬಾಲುಚೇರಿ ಬಂದ್ಬಿಟ್ಟು ಭಾಗೀರಥಿ ನದಿಯ ತೀರದಲ್ಲಿತ್ತಂತೆ. ಈ ಭಾಗೀರಥಿ ನದಿ ಬಂದ್ಬಿಟ್ಟು ಗಂಗಾ ನದಿಯ ಒಂದು ಉಪನದಿ. ಗಂಗಾ ನದಿಲಿ ಫ್ಲಡ್ ಬಂದಾಗ ಭಾಗೀರಥಿ ಆ ಏರಿಯಾ ಫುಲ್ಲು ಫ್ಲಡ್ ಕವರ್ ಆದಾಗ ಅಲ್ಲಿದ್ದ ನೇಕಾರರು ಬಿಷ್ಣುಪುರಿಗೆ ಶಿಫ್ಟ್ ಆದಂತೆ. ಆ ಬಿಷ್ಣುಪುರ ಬಂದ್ಬಿಟ್ಟು ಈಗದಲ್ಲಿ ಬಂಕುರ ಡಿಸ್ಟಿಕ್ ಅಲ್ಲಿ ಇದೆ. ಬಾಲುಚೇರಿ ಬಂದ್ಬಿಟ್ಟು ಮುರ್ಷಿದಾಬಾದ್ ಡಿಸ್ಟಿಕ್ ಅಲ್ಲಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಆ ಮುರ್ಷಿದಾಬಾದ್ಗೆ ನವಾಬ್ರು ಮುರ್ಷಿದ್ ಅಲಿ ಖಾನ್ ಅವರ ಹೆಸರು ಮೇಲೆ ಆ ಡಿಸ್ಟಿಕ್ಗೆ ಮುರ್ಷಿದಾಬಾದ್ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ಈ ವರ್ಕ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿರೋ ಮೋಟಿವ್ ಎಲ್ಲ ಬಂದ್ಬಿಟ್ಟು ನಮ್ಮ ಸಾಮಾಜಿಕ ಜನಜೀವನದ ಮೇಲೆ ಆಧಾರಿತವಾಗಿದೆ. ಈ ಮೋಟಿವ್ ಅಲ್ಲಿ ಬಂದ್ಬಿಟ್ಟು ಅವರು ಒಂದು ಹೆಣ್ಮಗು ಹೂ ಮುಟ್ಕೊಳ್ಳೋದಿರ್ಲಿ, ನವಿಲಿನ ಜೊತೆ ಕೂತಿರೋದಾಗ್ಲಿ, ಒಬ್ಬ ಗಂಡಸು ಬಂದ್ಬಿಟ್ಟು ಬೀಡಿ ಸೇರ್ತಾ ಇರೋದು, ನವಾಬ್ರು ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದಿದ್ರು. ಆ ಬ್ರಿಟಿಷರು ಅವ್ರಿಗೆ ಈ ಕಲೆನ ಎಂಕರೇಜ್ ಮಾಡಿದಾಗ ಬ್ರಿಟಿಷರು ಅವ್ರು ಹಾಕೊಳ್ತಾ ಇದ್ದ ಪೋಷಾಕು, ಅವ್ರ ಕ್ಯಾಪು, ಅವ್ರ ಹಾರ್ಸ್ ರೈಡಿಂಗು ಅದೆಲ್ಲ ಇದರಲ್ಲಿ ಮೋಟಿವ್ ಅಲ್ಲಿ ಇತ್ತಂತೆ. ಹಾಗೆ ಬಂದ್ಬಿಟ್ಟು ಅವ್ರದ್ದು ಸ್ಯಾರಿ ಪಲ್ಲು ಬಂದ್ಬಿಟ್ಟು ಡಿಸೈನ್ ತುಂಬಾ ದೊಡ್ಡ, ನಾರ್ಮಲ್ ಸ್ಯಾರಿ ಪಲ್ಲುಗಿಂತ ಇದ್ರ ಸೈಜ್ ದೊಡ್ಡದಾಗಿರುತ್ತಂತೆ. ಅದ್ರೊಳಗೆ ಬಂದ್ಬಿಟ್ಟು ಮಸೀದಿ ಆಯ್ತು, ನಮ್ಮ ದೇವಸ್ಥಾನದ ಗೋಪುರ, ಸಾಮಾಜಿಕ ಜೀವನದಲ್ಲಿ ಪಂಚಾಯತಿ ಆಲದ ಮರದ ಕೆಳಗಡೆ ಕೂತ್ಕೊಂಡು ಪಂಚಾಯತಿ ಮಾಡ್ತಾ ಇದ್ರಲ್ಲ, ಅದು ಆ ಥರದ್ದೆಲ್ಲ ಅದ್ರೊಳಗೆ ಸ್ಯಾರಿ ಪಲ್ಲುಲಿ ಆ ಡಿಸೈನ್ ಸಿಗುತ್ತಂತೆ. ಮತ್ತೆ ಬಂದ್ಬಿಟ್ಟು ಈ ಮೋಟಿಫ್ ಅನ್ನ ಬಂದ್ಬಿಟ್ಟು ಅವರೊಂದು ಚಿಕ್ಕ ಬಟ್ಟೆಯಲ್ಲಿ ನೇಯ್ಗೆ ಮಾಡಿ ಇಟ್ಕೊಳ್ತಾ ಇದ್ರಂತೆ. ಏನಕ್ಕೆ ಅಂತ ಅಂದ್ರೆ ಫ್ರಂಟ್ ಅಲ್ಲಿ ಯಾವ್ದು ಡಿಸೈನ್ ಇದೆ ಅವ್ರಿಗೆ ರೆಫರೆನ್ಸಿಗೆ ಸೇಮ್ ಹಿಂದ್ಗಡೆನೂ ಅವ್ರಿಗೆ ಆ ರೆಫರೆನ್ಸಿಗೆ ಆ ಡಿಸೈನ್ ಬೇಕಾಗಿರ್ತಿತ್ತಂತೆ. ಇದು ಜನರೇಷನ್ ಟು ಜನರೇಷನ್ ಆ ಡಿಸೈನ್ ಅವರು ಲೆಗಿಸಿ ತರ ಒಬ್ಬರಿಂದ ಒಬ್ಬರಿಗೆ ಪಾಸ್ ಔಟ್ ಮಾಡ್ತಾ ಇದ್ರಂತೆ. ಇದು ಹೊಸದಾಗಿ ನೇಗೆ ಮಾಡೋದನ್ನ ಕಲಿಯೋದಕ್ಕಾಗ್ಲಿ ಇಲ್ಲ ತಮ್ಮ ಲೆಜಿಸಿನ ಉಳಿಸ್ಕೊಂಡು ಹೋಗೋದಕ್ಕೆ ಅಂತಾನೆ ಹಾಗೆ ಇದನ್ನ ಮಾಡಿಡ್ತಿದ್ರಂತೆ. ಇದು ಹಳೇದಾಗ್ತಾ ಮತ್ತೆ ಹೊಸದಾಗಿ ನೇಗೆ ಮಾಡ್ಬಿಟ್ಟು ಫ್ರೇಮ್ ಮಾಡಿ ಇಟ್ಕೊಳ್ತಾ ಇದ್ರಂತೆ. ಆರ್ಟಿಸ್ಟ್ ಬಂದ್ಬಿಟ್ಟು ಇದನ್ನ ಒಂದು ಫ್ಯಾಮಿಲಿ ಅವರು ಇನ್ನೊಂದು ಫ್ಯಾಮಿಲಿ ಅವ್ರನ್ನ ಕಾಪಿ ಮಾಡ್ತಾ ಇರ್ಲಿಲ್ಲಂತೆ. ಮೋಟಿವ್ ಎಲ್ಲ ಅವ್ರಿಗೆ ಒಂದೇ ತರದಿರ್ತಿತ್ತು. ಹೆಣ್ಮಗು ಆಗಿದ್ದಿರ್ಬೋದು, ಅಥವಾ ಒಂದು ಮನುಷ್ಯ ಬೀಡಿ ಸೇರ್ತಾ ಇರೋದಾಗ್ಲಿ, ನವಾಬ್ರು ಹಾರ್ಸ್ ರೈಡಿಂಗ್ ಮಾಡ್ತಾ ಇರೋದಾಗ್ಲಿ, ಅದರಲ್ಲಿ ಅವರು ಸ್ಲೈಟ್ ಆಗಿ ವೇರಿಯೇಷನ್ ಇರ್ತಿತ್ತಂತೆ. ಆದ್ರೆ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಲಿ ಅವ್ರು ಕಾಪಿ ಮಾಡ್ಬಿಟ್ಟು ಅದನ್ನ ಅವರು ತಮ್ಮ ಲೆಜಿಸಿ ತರ ಅದನ್ನ ಜನರೇಷನ್ ಟು ಜನರೇಷನ್ ಪಾಸ್ ಮಾಡ್ತಾ ಇರ್ಲಿಲ್ವಂತೆ. ಇದರಲ್ಲಿ 3 ತರದ ನಾವು ಬಾಲುಚೇರಿ ನೋಡ್ತೀವಿ. ಒಂದು ಬಂದ್ಬಿಟ್ಟು ರೇಷಮ್ ಚೇರಿ ಅಂತ ಅಂದ್ಬಿಟ್ಟು, ರೇಷಮ್ ಅಂತ ಅಂದಾಗ ಒಂದೇ ಕಲರದ ದಾರದಲ್ಲಿ ಅವರು ಸೀರೆನ ನೇಯ್ಗೆ ಮಾಡಿದ್ರೆ ಅದು ರೇಷಮ್ ಅಂತ ಹೆಸರಿಡ್ತಾ ಇದ್ರು. ಮಲ್ಟಿ ಕಲರ್ಸ್ ಅಲ್ಲಿ ಅವರು ಸೀರೆನ ನೇಯ್ಗೆ ಮಾಡಿದಾಗ ಅದನ್ನ ಬಂದ್ಬಿಟ್ಟು ಮೀನಾಕಾರಿ ವರ್ಕ್ ಅಂತ ಹೇಳ್ತಾ ಇದ್ರು. ಇನ್ನೊಂದು ಬಂದ್ಬಿಟ್ಟು ಸ್ವರ್ಣಚೇರಿ ಅಂತ ಅಂದ್ಬಿಟ್ಟು, ಅದು ಬಂದ್ಬಿಟ್ಟು ಪ್ಯೂರ್ ಸಿಲ್ವರ್ ಗೋಲ್ಡ್ ಆ ಜರಿಯಿಂದ ನೇಯ್ಗೆ ಮಾಡ್ತಾ ಇದ್ರಂತೆ. ಈ ವರ್ಕ್ ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಮಲ್ಬರಿ ಸಿಲ್ಕ್ ಮೇಲೆನೆ ವರ್ಕ್ ಮಾಡ್ತಾ ಇದ್ದಿದ್ದಂತೆ. ಆ ಮಲ್ಬರಿ ಸಿಲ್ಕ್ ಬಂದ್ಬಿಟ್ಟು ತುಂಬಾನೇ ಫೈನ್ ಸಿಲ್ಕ್, ಅದನ್ನ ಬೆಳೆಯೋದು ತುಂಬಾನೇ ಕಷ್ಟ, ರೇಷ್ಮೆ ಹುಳನ ಬೆಳೆಯೋದು. ಅದ್ರ ಮೇಲೆ ಇವರು ಆ ವರ್ಕ್ ಆಕ್ಚುಲಿ ಈ ಸ್ಯಾರಿ ಫಸ್ಟ್ ವರ್ಕ್ ಮಾಡ್ತಾ ಇದ್ದಿದ್ದೆ ಆ ಮಲ್ಬರಿ ಸಿಲ್ಕ್ ಅಲ್ಲಿ. ಇವಾಗ ನಮಗೆ ಕಾಟನ್ ಅಲ್ಲೂ ಸಿಗುತ್ತೆ, ಸಿಲ್ಕ್ ಸ್ಯಾರೀಸ್, ನಾರ್ಮಲ್ ಸಿಲ್ಕ್ ಸ್ಯಾರೀಸ್ ಕೂಡ ಈ ವರ್ಕ್ ಸಿಗುತ್ತೆ. ಇದ್ರ ಶೇಪ್ ಬಂದ್ಬಿಟ್ಟು ಮೇನ್ ಆಗಿ ರೆಕ್ಟ್ಯಾಂಗ್ಯುಲರ್ ಇರುತ್ತೆ.
ಮತ್ತೆ ಪಲ್ಲು ಬಂದ್ಬಿಟ್ಟು ಹೆವಿಲಿ ಇರುತ್ತೆ. ಅದೇ ಬಾಲುಚೇರಿ ಅವ್ರದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಅವರ ವೀವಿಂಗ್ ನಲ್ಲಿ ಎಷ್ಟು ಫೈನ್ ಫಿನಿಶಿಂಗ್ ಇದೆ ಅಂತ ನಾವು ನೋಡ್ಬೋದು. ಈ ಬುಟ್ಟ ನೋಡಿ ನೀವು, ಮುಂದೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯೋ ಹಾಗೇನೆ ಹಿಂದೆ ನೋಡಿ ಅವ್ರದ್ದು ಫಿನಿಶಿಂಗ್ ಎಷ್ಟು ನೀಟಾಗಿದೆ. ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಂಜಾಯ್ ಮಾಡಿದ್ದೀರಾ ಅಂತ ನಾವು ಅನ್ಕೊಂಡಿದ್ವಿ. ಥ್ಯಾಂಕ್ ಯು.